ಅಮ್ಮ ಇದೆಲ್ಲ ಬರೀ ಸ್ಯಾಂಪಲ್ ಅಷ್ಟೇ. ಮಕ್ಕಳೆಲ್ಲ ಇನ್ನೂ ಏನೇನೋ ಸರ್ಪ್ರೈಸ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನನ್ನ ಮೊಮ್ಮಕ್ಕಳ ಬಗ್ಗೆ ನನಗೆ ಗೊತ್ತಿಲ್ವಾ? ಆದ್ರೆ ಈ ಸಲ ನಾನೊಂದು ಪ್ಲಾನ್ ಮಾಡ್ಕೊಂಡೇ ಬಂದಿರೋದು ರಂಗ. ಯಾರಿಗೂ ಏನು ಗೊತ್ತಾಗ್ತಾ ಇಲ್ಲ, ಅದೇನು ಅಂತ ನೀನೇ ಕ್ಲಿಯರ್ ಆಗಿ ಹೇಳ್ಬಿಡಮ್. ನನ್ನ ಮನಸ್ಸಿಗೆ ಹತ್ರ ಆಗುವಂತ ಗಿಫ್ಟ್ ಯಾರು ಕೊಡ್ತಿರೋ ಅವ್ರಿಗೆ ನನ್ನ ಕಡೆಯಿಂದ ಒಂದು ಗಿಫ್ಟ್. ಮೀನಾ, ಈ ಸೂರ್ಯನಿಗೆ ಏನಮ್ಮ ಆಗಿದೆ? ಅವ್ರಿಗೇನಾಗಿದೆ ಮಾವ? ಅಷ್ಟೊಂದ್ಸಲಿ ಫೋನ್ ಮಾಡಿದ್ರೆ ಅವ್ನು ರಿಸೀವೇ ಮಾಡ್ತಾ ಇಲ್ಲ. ಕಾರ್ ಓಡಿಸ್ತಿರ್ಬೇಕು ಮಾವ, ಅದಕ್ಕೆ ಫೋನ್ ಎತ್ತಿಲ್ಲ ಅನ್ಸುತ್ತೆ. ಹಾಗೇನಾದ್ರೂ ಇದ್ರು ನಾನು ಫೋನ್ ಮಾಡಿದ್ರೆ ಕಾರ್ನ ಪಕ್ಕಕ್ಕೆ ಹಾಕಿ ನನ್ನ ಫೋನ್ ತಗೋತಾ ಇದ್ದಮ್ಮ. ಛೇ, ಎಲ್ಲಿ ಹೋಗಿದ್ದಾರೆ ಇವರು? ಫೋನೇ ರಿಸೀವ್ ಮಾಡ್ತಿಲ್ಲ. ಮಾತಾಡ್ತೀನಿ, ಆದ್ರೆ ಈಗಲ್ಲ. ನಾನು ಅನ್ಕೊಂಡಿದ್ದ ಕೆಲಸ ಆಗೋ ತನಕ ನಾನೇನು ಮಾತಾಡೋದಿಲ್ಲ. ಮೀನಾ, ಎಲ್ಲಮ್ಮ ಯಜಮಾನ್ರು? ಅವರು ಬಾಡಿಗೆಗೆ ಅಂತ ಹೋಗಿದ್ದಾರೆ. ದುಡಿಲಿಲ್ಲ ಅಂದ್ರೆ ಜೀವನ ನಡೆಯಲ್ಲ ಅಲ್ವಾ? ಅಲ್ಲಮ್ಮ, ನನ್ನನ್ ಕೇಳಿದ್ರೆ ಚೆನ್ನಾಗಿರೋ ಉಡುಗೊರೆ ಕೊಡ್ತಿದ್ನಲ್ಲ, ಅದ್ಯಾಕೆ ರೋಲ್ಡ್ ಹಾಕೊಂಡಿದ್ಯಾ? ನನಗೆ ನಿನ್ನೆ ಸಿಂಕು. ಯಾಕೋ? ಅಲ್ಲ, ಇಂಥ ಕೆಲ್ಸಕ್ಕೆ ಹೋಗ್ತಾ ಇದ್ದೇನೆ ಅಂತ ನನಗೂ ಹೇಳ್ದಂಗೆ ಹೋಗಿದ್ದೀರಲ್ಲ, ಅದಕ್ಕೆ ನಾನು ಒಂದು ಕೆಲಸ ಮಾಡಿದ್ದೀನಿ ಇವತ್ತು ಅಜ್ಜಿಗೆ ಸರ್ಪ್ರೈಸ್ ಕೊಡೋಕ್ಕೆ. ಆಸೆ ಆಸೆ ಆಸೆ